ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಕನ್ನಡದ ಸಿನಿಮಾ ಇಡೀ ವಿಶ್ವದಲ್ಲೇ ಸದ್ದು ಮಾಡುತ್ತಿದೆ. ಹಾಗೆ ಇಂದು ಈ ವಿಡಿಯೋದಲ್ಲಿ ಕನ್ನಡದ 3 ಅದ್ಭುತ ಫಿಲ್ಮ್ ಆದಂತಹ ಮಾರ್ಟಿನ್, ಮ್ಯಾಕ್ಸ್ ಮತ್ತು ನಿನ್ನೆ ಮಾತ್ರ ರಿಲೀಸ್ ಆಗಿರುವಂತಹ ಮಾಸ್ ಕ್ರೇಜ್ ಸೃಷ್ಟಿಸಿರುವ ಡಿ ಬಾಸ್ ದರ್ಶನ್ ಅವರ ಡೆವಿಲ್. ಇವತ್ತು ನಾವು ಈ 3 ಸಿನಿಮಾಗಳ 2ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಮಾರ್ಟಿನ್ ದ ಮಾಸ್ ಎಕ್ಸ್ಪ್ಲೋಷನ್ ಮೂವಿಯ ಬಗ್ಗೆ ತಿಳಿಸುವುದಾದ್ರೆ, ಧ್ರುವ ಸರ್ಜಾ ಅವರ ದಿಟ್ಟ ಮಾಸ್ ಎನರ್ಜಿ ಮೂವಿ ಎಲ್ಲಾ ಪ್ರೇಕ್ಷಕರ ಮನಸೆಳೆದಿತ್ತು. ಹಾಗೆ ಧ್ರುವ ಸರ್ಜಾ ಅವರ ಮಾರ್ಟಿನ್ ಮೂವಿ 2ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ, ಕರ್ನಾಟಕದಲ್ಲಿ 8,90,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಫಿಲ್ಮ್ ಆಂಧ್ರ ಪ್ರದೇಶದಲ್ಲಿ 2ನೇ ದಿನಕ್ಕೆ 21,30,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಫಿಲ್ಮ್ ಕೇರಳದಲ್ಲಿ 38,40,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಹಿಂದಿಯಲ್ಲಿ 2ನೇ ದಿನಕ್ಕೆ 98,30,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ 2ನೇ ದಿನದ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ, 2,70,00,000 ಕಲೆಕ್ಷನ್ ಮಾಡಿತ್ತು ಮಾರ್ಟಿನ್ ಫಿಲ್ಮ್. ಹಾಗೆ ಈ ಫಿಲ್ಮ್ ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ 10,80,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಮೂವಿಯ ಟೋಟಲ್ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ, 2ನೇ ದಿನಕ್ಕೆ 22,40,00,000 ಕಲೆಕ್ಷನ್ ಮಾಡಿತ್ತು. ಒಂದು ಕಡೆ ಧ್ರುವ ಸರ್ಜರ ಫಿಲ್ಮ್ ನಲ್ಲಿ ಮಾಸ್ ಇದ್ದರೆ, ಇನ್ನೊಂದು ಕಡೆ ಕಿಚ್ಚ ಸುದೀಪ್ ಅವರ ಫಿಲ್ಮ್ ನಲ್ಲಿ ಮ್ಯಾಕ್ಸ್ ಒಂದು ಸ್ಪೆಷಲ್ ಮಿಸ್ಟರಿಯಿಂದ ತುಂಬಿದ ಚಿತ್ರವಾಗಿದೆ. ಈ ಫಿಲ್ಮ್ ನ 2ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ, ಕರ್ನಾಟಕದಲ್ಲಿ 6,35,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಹಿಂದಿಯಲ್ಲಿ 54,30,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಆಂಧ್ರ ಪ್ರದೇಶದಲ್ಲಿ 68,40,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಮೂವಿಯ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ, 98,10,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಮೂವಿಯ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ 8,50,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಮೂವಿ 2ನೇ ದಿನದ ಟೋಟಲ್ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ 34,40,00,000 ಕಲೆಕ್ಷನ್ ಮಾಡಿತ್ತು ಮ್ಯಾಕ್ಸ್ ಫಿಲ್ಮ್. ಹಾಗೆ ಇನ್ನೊಂದು ಡಿ ಬಾಸ್ ದರ್ಶನ್ ಸರ್ ಅವರ ಮ್ಯಾಸಿವ್ ಕಮ್ ಬ್ಯಾಕ್ ಮಾಡಿದಂತಹ ಫಿಲ್ಮ್. ಡಿ ಬಾಸ್ ದರ್ಶನ್ ಸರ್ ಅವರ ಮೂವಿ ಥಿಯೇಟರ್ಗೆ ಕಮ್ ಬ್ಯಾಕ್ ಆಗಿದೆ ಅಂದ್ರೆ ಅದು ಸಿಂಪಲ್ ಆಗಿರುವುದಿಲ್ಲ. ಫ್ಯಾನ್ಸ್ಗೆ ಅದು ಫೆಸ್ಟಿವಲ್. ಮೊದಲ ಶೋ ಇಂದಲೂ ಥಿಯೇಟರ್ಗಳಲ್ಲಿ ಮಾಸ್ ಅದು ಶುರುವಾಗಿದೆ. ಡೆವಿಲ್ ಫಿಲ್ಮ್ ನಲ್ಲಿ ದರ್ಶನ್ ಸರ್ ಅವರ ಅಗ್ರೆಸಿವ್ ಲುಕ್, ಪವರ್ಫುಲ್ ಫೈಟ್ ಸೀಕ್ವೆನ್ಸಸ್ ಮತ್ತು ಟ್ರೇಡ್ ಮಾರ್ಕ್ ಡೈಲಾಗ್ಗಳು ಪ್ರೇಕ್ಷಕರ ಮನಸೆಳೆದಿದೆ. ಹಾಗೆ ಈ ಸಿನಿಮಾ ಪ್ಯೂರ್ ಮಾಸ್ ಎಂಟರ್ಟೈನರ್ ಆಗಿ ಕ್ರೌಡ್ಗೆ ಬೇಕಾದಷ್ಟು ಎನರ್ಜಿ ನೀಡಿದೆ. ರಿಲೀಸ್ ಡೇನಿಂದಲೇ ಈ ಸಿನಿಮಾ ಕನ್ನಡ ಬಾಕ್ಸ್ ಆಫೀಸ್ ನಲ್ಲಿ ಹೆವಿ ನಾಯ್ಸ್ ಮಾಡಿದೆ ಅನ್ನೋದು ಸ್ಪಷ್ಟ. ಹಾಗೆ ಈ ಫಿಲ್ಮ್ ನ 2ನೇ ದಿನದ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ ನ ಪ್ರಕಾರ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ನೋಡುವುದಾದ್ರೆ, ಕರ್ನಾಟಕದಲ್ಲಿ 10,14,00,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಹಿಂದಿಯಲ್ಲಿ 2ನೇ ದಿನಕ್ಕೆ 1,15,00,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಫಿಲ್ಮ್ ಓವರ್ಸೀಸ್ ನಲ್ಲಿ 3,31,00,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಫಿಲ್ಮ್ ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ 14,30,00,000 ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಫಿಲ್ಮ್ ಟೋಟಲ್ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ 38,40,00,000 ಕಲೆಕ್ಷನ್ ಮಾಡುತ್ತಿದೆ ಅಂತ ಹೇಳಬಹುದು ಡೆವಿಲ್ ಫಿಲ್ಮ್. ಮಾರ್ಟಿನ್ ಹಾಗೂ ಮ್ಯಾಕ್ಸ್ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆದಂತಹ ಫಿಲ್ಮ್ ಆಗಿ ತುಂಬ ಒಳ್ಳೆ ಕಲೆಕ್ಷನ್ ಮಾಡಿದೆ. ಆದರೆ ಡೆವಿಲ್ ಫಿಲ್ಮ್ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗದೆ, ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆದಂತಹ ಫಿಲ್ಮ್ ಅನ್ನು ಕೂಡ ಹಿಂದೆ ಹಾಕುವ ಹಾಗೆ ಕಲೆಕ್ಷನ್ ಮಾಡುತ್ತಿದೆ. ಇದಕ್ಕೆ ಮೇನ್ ರೀಸನ್ ಡಿ ಬಾಸ್ ಅವರ ಅಭಿಮಾನಿಗಳು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ಕನ್ನಡದ ಡಿ ಬಾಸ್ ದರ್ಶನ್ ಸರ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಎಲ್ಲ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೀವಿ. ಹಾಗೆ ನಿಮಗೆ ಈ 3 ಫಿಲ್ಮ್ ನಲ್ಲಿ ಯಾವ ಫಿಲ್ಮ್ ಇಂಟ್ರೆಸ್ಟಿಂಗ್ ಆಗಿದೆ, ಮಾರ್ಟಿನ್, ಮ್ಯಾಕ್ಸ್ ಅಥವಾ ನಿನ್ನೆ ರಿಲೀಸ್ ಆದಂತಹ ಡೆವಿಲ್ ಫಿಲ್ಮ್ ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.